ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೇ, ಹಿಂದೂ ಧರ್ಮ ಶಿಕ್ಷಣ ವಿಭಾಗಕ್ಕೆ ಸ್ವಾಗತ. ಹೇಳಿ ಕೇಳಿ ಕಲಿಯುಗದ ಕಾಲ, ಕಲಿಯ ಪ್ರಭಾವವೇ ಜಾಸ್ತಿ. ಕಲಿಯ ಪ್ರಭಾವದಿಂದಾಗಿ ಸಹಜವಾಗಿಯೇ ತಿಳಿದೋ ತಿಳಿಯದೆಯೋ ಅನೇಕ ಅಪರಾಧಗಳನ್ನು ಮಾಡುತ್ತೇವೆ. ಅಪರಾಧಕ್ಕೆ ತಕ್ಕುದಾದಂತಹ ಪ್ರಾಯಶ್ಚಿತ್ತವೂ ಆಗಬೇಕು. ಏನು ಪ್ರಾಯಶ್ಚಿತ್ತ? ಅದರ ಬಗ್ಗೆ ಹಿಂದೆ ಒಂದು ಸಂಚಿಕೆಯನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ, ನೀವು ನೋಡಿರ್ಲಿಕ್ಕೆ ಸಾಕು. ತಿಳಿದು ಅಪರಾಧವನ್ನು ಮಾಡಿದಾಗ ಅದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ತಿಳಿಯದೆ ಅಪರಾಧ ನಡೆದಾಗಲೂ ಶಿಕ್ಷೆ ಎಂಬುದು ಕಟ್ಟಿಟ್ಟ ಬುತ್ತಿ. ಆದರೆ ಅದರ ಪರಿಮಾರ್ಜನೆಗೆ ಒಂದು ಅವಕಾಶ ಇದೆ, ಸುಲಭ ಮಾರ್ಗ. ಶಾಸ್ತ್ರ ಒಂದು ನಿರ್ದೇಶನ ಮಾಡ್ತದೆ, ನಮ್ಮಿಂದ ಕಲಿ ಪ್ರಭಾವದಿಂದಾಗಿ ಆಗತಕ್ಕಂತಹ ಅಪರಾಧಗಳು ಆಗದೇ ಹೋಗಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಂತ. ಹಾಗಾದ್ರೆ ಏನಾಗಬೇಕು? ಕಲಿಯ ಬಾಧೆ ನಮ್ಮನ್ನು ಬಾಧಿಸಬಾರದು. ಕಲಿಯುಗ ಆದ ಕಾರಣ ಸಹಜವಾಗಿಯೇ ಕಲಿಯ ಬಾಧೆ ನಮ್ಮನ್ನು ಬಾಧಿಸ್ತದೆ. ಅದರಿಂದ ನಮ್ಮಿಂದ ಕುಕೃತ್ಯಗಳು ನಡೀತಾವೆ. ಆ ಕುಕೃತ್ಯಗಳು ನಡೀಬಾರದು ಅಂತ ಆದರೆ ಕಲಿಯ ಬಾಧೆ ನಮ್ಮನ್ನು ಬಾಧಿಸಬಾರದು. ಕಲಿಯ ಬಾಧೆ ನಮ್ಮನ್ನು ಬಾಧಿಸಬಾರದು ಅಂತ ಆದರೆ ಅದಕ್ಕೆ ಒಂದು ವಿಶೇಷ ವ್ಯಕ್ತಿಗಳ ಸ್ಮರಣೆಯನ್ನು ಶಾಸ್ತ್ರ ನಿರ್ದೇಶನ ಮಾಡ್ತದೆ. ಕಲಿಯ ಬಾಧೆಗೆ ಒಳಗಾಗಿ ನಾನಾ ರೀತಿಯಲ್ಲಿ ಪೀಡಿತರಾದಂತಹ 4 ವ್ಯಕ್ತಿಗಳ ಸ್ಮರಣೆಯನ್ನು ಮಾಡಬೇಕು. ಅವರ ಸ್ಮರಣೆಯನ್ನು ಮಾಡುವುದರಿಂದ ಕಲಿಯ ಬಾಧೆಯಿಂದ ಉಂಟಾಗತಕ್ಕಂತಹ ಯಾವ ಕಷ್ಟಗಳಿದ್ದಾವೋ ಅಥವಾ ಕಲಿಯ ಆವೇಶಗಳಿದ್ದಾವೋ ಅವೆಲ್ಲವೂ ನಿರಸನ ಆಗ್ತದೆ ಎಂಬುದಾಗಿ ಶಾಸ್ತ್ರದ ನಿರ್ದೇಶನ. ಯಾರದು ಕೇಳಿದ್ರೆ ಕಾರ್ಕೋಟಕಶ್ಚನಾಗಶ್ಚ. ಪ್ರಾತಃ ಕಾಲದಲ್ಲಿ ಸ್ಮರಿಸಬೇಕಿದನ್ನು, ಅದಕ್ಕೆ ಹೇಳ್ತಾ ಇದ್ದೇನೆ. ಪಂಚಕನ್ಯೆಯರ ಸ್ಮರಣೆಯಾಯಿತು, ತೀರ್ಥಕ್ಷೇತ್ರಗಳ ಸ್ಮರಣೆಯಾಯಿತು. ಆದ ಮೇಲೆ ಕಲಿ ನಿರಸನಕ್ಕೋಸ್ಕರ ನಮಗೆ ಕಲಿಯ ಬಾಧೆ ಬಾಧಿಸಬಾರದೆಂಬಂತಹ ದೃಷ್ಟಿಯಿಂದ ಈ 4 ಮಂದಿಯ ಸ್ಮರಣೆಯನ್ನು ಮಾಡಬೇಕು. ಯಾರವರು? ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ ಕೀರ್ತನಂ ಪಾಪನಾಶನಂ ಕೀರ್ತನಂ ಪುಣ್ಯವರ್ಧನಂ. ನಳದಮಯಂತಿಯ ಕಥೆ. ಪ್ರಾಯ ಈಗಿನ ಪೀಳಿಗೆಗೆ ಈ ಕಥೆಯ ಪರಿಚಯವೇ ಇಲ್ಲ. ಆದರ್ಶ ಪ್ರೇಮಿಗಳು, ಆದರ್ಶ ದಂಪತಿಗಳು ಅಂತ ಪುರಾಣ ಕಾಲದಲ್ಲಿ ಕರೆಸಿಕೊಂಡಂತಹ ಅನೇಕ ಮಂದಿಗಳಲ್ಲಿ ನಳದಮಯಂತಿಯರು ಒಬ್ಬರು. ಕಚದೇವಯಾನಿ, ನಳದಮಯಂತಿ, ದುಷ್ಯಂತ ಶಕುಂತಲೆ. ದುಷ್ಯಂತ ಶಕುಂತಲೆ ಇದ್ದಾದರೂ ಕೆಲವರಿಗೆ ಪರಿಚಯ ಇದೆ. ನಳದಮಯಂತಿಯ ಪರಿಚಯ ಬಹಳ ಕಡಿಮೆ ಇತ್ತೀಚಿನ ದಿನಗಳಲ್ಲಿ. ಈಗ ಏನಿದ್ರು ರೋಮಿಯೋ ಜೂಲಿಯೆಟ್, ಲೈಲಾ ಮಜ್ನು ಇವರ ಕಥೆಗಳನ್ನು ಮಾತ್ರ ಕೇಳಿ ಈಗಿನ ಯುವ ಪೀಳಿಗೆಗೆ ಇರತಕ್ಕಂತಹದ್ದು ಇರಲಿ, ಬೇರೆ ವಿಷಯ. ಅಂದು ಆದರ್ಶ ಪ್ರೇಮಿಗಳು, ಆದರ್ಶ ದಂಪತಿಗಳು, ಅವರ ಕಥೆ. ನಳನಿಗೆ ಬಂದಂತಹ ಒಂದು ವಿಷಮ ಸ್ಥಿತಿ, ಕಲಿ ಆವೇಶದಿಂದಾಗಿ ಬಂದಂತಹ ವಿಷಮ ಸ್ಥಿತಿ, ಅದರಿಂದ ಅವನು ಪಾರಾದಂತಹ ಕಥೆ, ಇದನ್ನೆಲ್ಲ ನಾವು ಸ್ಮರಿಸಿಕೊಂಡೆವು ಎಂದಾದಲ್ಲಿ ಕೀರ್ತನಂ ಇವರ ಕಥೆಯನ್ನು ನಾವು ಸ್ಮರಿಸಿಕೊಂಡ್ರೆ ಅಥವಾ ಯಾರಿಗಾದ್ರೂ ಈ ಕಥೆಯನ್ನು ಹೇಳಿದರೆ ಏನಾಗ್ತದೆ? ಕೀರ್ತನಂ ಕಲಿನಾಶನಂ, ಕೀರ್ತನಂ ಪಾಪನಾಶನಂ, ಕೀರ್ತನಂ ಪುಣ್ಯವರ್ಧನಂ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಪಾಪನಾಶನಂ ಕೀರ್ತನಂ ಕಲಿನಾಶನಂ ಕೀರ್ತನಂ ಪುಣ್ಯವರ್ಧನಂ ಎಂಬುದಾಗಿ ಹೇಳುತ್ತಾರೆ. ಹಾಗಾದರೆ ಏನು ಇವರ ಕಥೆ? ಅದನ್ನು ಮುಂದಿನ ಭಾಗದಲ್ಲಿ ಹೇಳುತ್ತೇನೆ. ಕೇವಲ ನಳದಮಯಂತಿ, ಋತುಪರ್ಣ, ಕಾರ್ಕೋಟಕ ರಾಜ ನಾಗನ ಕಥೆ ಮಾತ್ರ ಅಲ್ಲ, ಈ ಹಿಂದೆ ಚಕ್ರವರ್ತಿ ರಾಜರುಗಳನ್ನೆಲ್ಲ ಸ್ಮರಿಸಬೇಕು ಅಂತ ಹೇಳಿದೆ ಅಲ್ಲ. ಆ ಮಾಂಧಾತ, ನಹುಷ, ಅಂಬರೀಷ, ಸಗರ, ಪೃಥು, ಹೈಹಯ, ಧರ್ಮಸುತ, ನಲ, ದಶರಥ, ರಾಮ, ಯಯಾತಿ, ಯದು, ಇಕ್ಷ್ವಾಕು, ಈ ಎಲ್ಲ ಚಕ್ರವರ್ತಿಗಳನ್ನು ಸ್ಮರಿಸಬೇಕು ಅಂತ ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಅವರೆಲ್ಲರ ಕಥೆಯನ್ನು ಕೂಡ ಒಂದೊಂದು ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಆಗ ಅದರ ಮಧ್ಯೆ ನಳ ಬರ್ತಾನೆ. ಆವಾಗಲೇ ನಳ, ದಮಯಂತಿ, ಋತುಪರ್ಣ ರಾಜ, ಕಾರ್ಕೋಟಕನ ಕಥೆಯನ್ನು ಅಲ್ಲಿ ಹೇಳುತ್ತೇನೆ, ಅಲ್ಲಿ ನೋಡುವ. ಅಂತೂ ಇಷ್ಟು ಮಂದಿಯ ಸ್ಮರಣೆಯನ್ನು ಮಾಡಬೇಕು. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ ಕೀರ್ತನಂ ಪಾಪನಾಶನಂ ಕೀರ್ತನಂ ಪುಣ್ಯವರ್ಧನಂ.
ಇನ್ನೊಂದು ಅದ್ಭುತವಾದ ಮಂತ್ರ ಇದೆ. ಕಲಿನಿರಸನ ಮಂತ್ರ ಎಂಬುದಾಗಿ ಹೆಸರು ಇದಕ್ಕೆ. ಸುಲಭವಾದ ಮಂತ್ರ. ಯಾವ ಕಾಲದಲ್ಲಿ ಬೇಕಾದರೂ, ಯಾವ ವೇಷದಲ್ಲಿ ಬೇಕಾದರೂ, ಯಾವ ಸ್ಥಳದಲ್ಲಿ ಬೇಕಾದರೂ ನೀವು ಇದನ್ನು ಸ್ಮರಿಸಬಹುದು. ಪ್ರಾತಃ ಕಾಲದಲ್ಲಿದ್ದು 16 ಬಾರಿ ಈ ಮಂತ್ರವನ್ನು ಸ್ಮರಿಸಬೇಕು ಅಂತ ಪ್ರಧಾನವಾಗಿ ಹೇಳುತ್ತಾರೆ. ಅದಾದ ಮೇಲೆ ಎಲ್ಲಿ ಬೇಕಾದರೂ ಸ್ಮರಿಸಿ. ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಕೆಲಸದ ಮಧ್ಯದಲ್ಲಿ ವಿರಾಮ ಇತ್ತು ಅಂತಾದರೆ, ಕೆಲಸ ಮಾಡುತ್ತಾ ಇರಬೇಕಾದ್ರೆ, ವಾಹನದಲ್ಲಿ ಪ್ರಯಾಣಿಸ್ತಾ ಇದ್ದೀರಿ ಅಂತಾದರೆ, ಯಾವ ಕಾಲದಲ್ಲಿ ಎಲ್ಲಿ ಬೇಕಾದರೂ ನೀವು ಈ ಸ್ಮರಣೆಯನ್ನು ಮಾಡಬಹುದು. ಈ ಕಲಿನಿರಸನ ಮಂತ್ರವನ್ನು ಹೇಳಬಹುದು. ಬಹಳ ಸುಲಭವಾದಂತಹ ಮಂತ್ರ. ಪ್ರಾತಃ ಕಾಲದಲ್ಲಿ ಮಾತ್ರ 16 ಬಾರಿ ಕಡ್ಡಾಯವಾಗಿ ಹೇಳಿ. ಕಲಿ ನಿರಸನ ಆಗ್ತದೆ. ಕಲಿಯುಗದ ಪ್ರಭಾವದಿಂದಾಗಿ ಆಗತಕ್ಕಂತಹ ದುಷ್ಪರಿಣಾಮ ಏನಿದೆಯೋ ನಮ್ಮ ಮೇಲೆ, ಅದೆಲ್ಲವೂ ದೂರ ಆಗ್ತದೆ. ಭಗವಂತನ ಅನುಗ್ರಹ ಆಗ್ತದೆ. ಯಾವುದು ಆ ಮಂತ್ರ ಕೇಳಿರ್ತೀರಿ, ಅದನ್ನು ನಾನು ಉಚ್ಚರಿಸ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಒಂದು ಮಂತ್ರ 4 ಪಾದಗಳು 2 ಭಾಗಗಳು ಇರತಕ್ಕಂತಹ ಸುಲಭವಾದಂತಹ ಮಂತ್ರ. ಈ ಮಂತ್ರವನ್ನು ನಿರಂತರವಾಗಿ ಸ್ಮರಿಸಿ. ಸಾಧ್ಯ ಇಲ್ಲವೋ ಕೊನೆಯ ಪಕ್ಷಕ್ಕೆ ಪ್ರಾತಃ ಕಾಲದಲ್ಲಿ ಎದ್ದು 16 ಬಾರಿ ಸ್ಮರಿಸಿ. ಕಲಿ ನಿರಸನ ಆಗ್ತದೆ. ಕಲಿಯುಗದ ಪ್ರಭಾವದಿಂದ ಉಂಟಾಗತಕ್ಕಂತಹ, ನಮ್ಮ ಮೇಲೆ ಉಂಟಾಗತಕ್ಕಂತಹ ದುಷ್ಪರಿಣಾಮಗಳೆಲ್ಲ ದೂರ ಆಗ್ತವೆ. ನಾವು ಕುಕೃತ್ಯಕ್ಕೆ ಮುನ್ನಡೆ ಕಾಲಿಡದಂತೆ ಈ ಮಂತ್ರ ನಮ್ಮನ್ನು ರಕ್ಷಣೆ ಮಾಡ್ತದೆ. ತಿಳಿದೋ ತಿಳಿಯದೆಯೋ ಏನೋ ಒಂದು ತಪ್ಪು ನಡೆದು ಹೋಯಿತು ಅಂತಾದಾಗ ನಳದಮಯಂತಿಯ ಸ್ಮರಣೆ, ಕಾರ್ಕೋಟಕ ನಾಗನ ಸ್ಮರಣೆ, ಋತುಪರ್ಣ ರಾಜನ ಸ್ಮರಣೆ ನಮ್ಮ ಕಲಿ ಸಂತಾಪಕ್ಕೆ ಔಷಧಿಯಾಗಿ ನಮ್ಮನ್ನು ರಕ್ಷಣೆ ಮಾಡ್ತದೆ ಎಂಬುದಾಗಿ ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು.